ಹಾಯ್ ಹಲೋ, ನಿಮ್ಮ ಹೆಸರಂತ ಮಿನಿ ಲಾಗರ್ ಕಿರಣ್ ಮಾತಾಡ್ತಿದ್ದೀನಿ. ಇವತ್ತು ನಾವು ಹೋಗಿದ್ದು ನಮ್ಮ ವೈಫ್ ಅವರ ಫ್ರೆಂಡ್ ಮದುವೆಗೆ. ಓದ್ವೋ 3 ಅವರ್ ಜರ್ನಿ ಮಾಡಿದ್ವಿ ಸುಂಕದ ಕಟ್ಟೆ ಅಂತ. ಅಲ್ಲೋದ್ರೆ ಒಬ್ಬ ಹುಡುಗಿ ಪಾತ್ರೆ ಹಿಡ್ಕೊಂಡು ನೋಡ್ತಿದ್ಲು. ಅದು ಮಡಿಕೆ ಏನಪ್ಪ ಬಡಿಸ್ತಾ ಇದ್ದಾಳೆ ಅಂತ ನೋಡಿದ್ರೆ ಮೊಸರು. ಆದರೆ ಇದೇನೇ ಯೂನಿಕ್ ಟೆಕ್ನಾಲಜಿ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ತಾಂಬೂಲ ಕೊಡೋದಕ್ಕೆ ಸೂಟು ಬೂಟ್ ಹಾಕ್ದವ್ರು. ಪರ್ಪಲ್ ಕೌ ಟೆಕ್ನಾಲಜಿ ಅಂತ ಆಮೇಲೆ ಗೊತ್ತಾಯಿತು. ಆ್ಯಕ್ಚುಲಿ ಇವರು BRS ಕುಕ್ಕಿಂಗ್ ಕಾಂಟ್ರಾಕ್ಟ್ ಅವರು. ಒಳ್ಳೆ ಯುನಿಕ್ ವೇ ಅಲ್ಲಿ ಆ್ಯಕ್ಚುಲಿ ಸರ್ವ್ ಮಾಡ್ತಿದ್ರು. ಬಾಳೆ ಎಲೆ, ಸೂಪ್ಗೊಂದು ಕಪ್ಪು, ಪಾಯಸಕ್ಕೊಂದು ಕಪ್ಪು, ಆಮೇಲೆ ಅದೇ ಉಪ್ಪು ಉಪ್ಪಿನಕಾಯಿ, ಪಲ್ಯ, ಕೋಸಂಬರಿ, ಕಾಂಗ್ರೆಸ್ಸು ಅದಕ್ಕೊಂದು ಕಪ್ಪು ಬೇರೆ ಕೊಟ್ಟಿದ್ರು. ಚೆನ್ನಾಗಿತ್ತು. ಯೂನಿಕ್ ವೇ ಅಲ್ಲಿ ಊಟ ಓಕೆ, ಬಟ್ ಇವ್ರ ಪ್ರೆಸೆಂಟೇಷನ್ ಮಾತ್ರ ತುಂಬ ಅದ್ಭುತವಾಗಿತ್ತು. ಸೊ ಈ ಗ್ಯಾಪಲ್ಲಿ ನಿಮಗೆ ಬುದ್ಧಿ ಮಾತೇನೆಂದರೆ, ನೀವು ಏನು ಮಾಡ್ತೀರಾ ಅನ್ನೋದೆಲ್ಲ ಬೇಕಾಗಿರೋದು, ನೀವು ಅದನ್ನು ಹೆಂಗೆ ಪ್ರೆಸೆಂಟೇಷನ್ ಮಾಡ್ತೀರಾ ಅಂತ. ಅವ್ರು ಏನು ಹಾಕಿದ್ರು, ಎಷ್ಟು ಹಾಕಿದ್ರು, ಮನೇಲಿ ಹೊಟ್ಟೆ ತುಂಬೋದು ಅನ್ನ ಹಾಕಿದ್ರೆ ಅಲ್ವಾ. ನಾನಂತೂ ಎಲ್ಲ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಎಲೆಯಲ್ಲಿ ಸ್ವಲ್ಪ ಏನೋ ಬಿರಿಯಾನಿ ಥರ ಹಾಕಿದ್ರು, ಅದನ್ನ ತಿಂದುಬಿಟ್ಟು ಅನ್ನ ರಸಮ್ಗೆ ವೆಯ್ಟ್ ಮಾಡಿದೆ. ಅನ್ನ ರಸಮ್ ತಿಂದುಬಿಟ್ಟು ತಾಂಬೂಲಕ್ಕೆ ವೆಯ್ಟ್ ಮಾಡಿದೆ. ತಾಂಬೂಲ ಬಂತು. ನೆಕ್ಸ್ಟ್ ಬರಬೇಕಾಗಿತ್ತು ನಮ್ಮ ಮೊಸರು ಹುಡುಗಿಗೂ ವೆಯ್ಟ್ ಮಾಡಿದೆ. ಇನ್ ಬಿಟ್ವೀನ್ ನಮ್ಮ ಗ್ಯಾಪಲ್ಲಿ ನಮ್ಮ ವೈಫು ವಿಡಿಯೋ ಮಾಡಿಬಿಟ್ರಿ, ಅವ್ರು ನಿನ್ನೆ ಗುರಾಯಿಸ್ತಾ ಇದ್ದಾರೆ ಅಂದರು. ನಂಗೊಂದು ಧೈರ್ಯ ಏನಂದರೆ ನಾನು ಲಾಗರ್. ಎಂಡಲ್ಲಿ ಅದೇ ಮೊಸರು ಹುಡುಗಿ ಬಂದು ಮೊಸರು ಹಾಕ್ಬಿಟ್ಟು ಹೋದ್ಲು. ತಿಂದು ಹೊರಗಡೆ ಬಂದು ಸ್ವಲ್ಪ ಹೊತ್ತು ನೋಡಿದೆ, ಒಂದೆರಡು ವಿಡಿಯೋ ಮಾಡಿಕೊಂಡೆ. ನಮ್ಮ ವೈಫು ಅವ್ರ ಫ್ರೆಂಡ್ ಬಂದಿದ್ದಾರೆ ಅಂತ ಅವ್ರನ್ನ ಮಾತಾಡ್ಸಕ್ಕೆ ಹೋದ್ರು. ಅಷ್ಟರಲ್ಲಿ ಕಾರ್ ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ನಡ್ಕೊಂಡು ಹೊರಗಡೆ ಬಂದೆ. ನೀವೆಲ್ಲ ಕೇಳ್ತೀರಾ ವಿಡಿಯೋ ಅಂದ್ಬಿಟ್ಟು ನಾನೇ ದೊಡ್ಡ ಬ್ಲಾಗರ್ ಥರ ಒಂದಷ್ಟು ವಿಡಿಯೋ ಮಾಡಿಬಿಟ್ಟು ಆ ವಿಡಿಯೋನ ಎಕ್ಸ್ಟ್ರಲ್ಲಿ ಬರ್ತಾ ಇದೆ ನೋಡಿ. ಇದಕ್ಕೆಲ್ಲ ಆಡಿಯೋ ಚೆನ್ನಾಗಿಲ್ಲ, ಅದಕ್ಕಿದೆ ನೋಡಿ. ನನ್ನೇ ಸಂಪರ್ಕ. ಮದುವೆ ಮುಗೀತು. ಪಾರ್ಕಿಂಗ್ ನೋಡಿದ್ರೆ ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ. ಪಾರ್ಕಿಂಗ್ ಇಲ್ಲದಿರೋ ಜಾಗದಲ್ಲಿ ಚೌಟ್ರಿಗಳು ಕಟ್ಟಿದ್ದಾರೆ. ಇಲ್ಲಿ ನೋಡ್ರೆ ನಾಯಿಗಳು ಯಾವ್ದು ಕಚ್ಚುತ್ತೋ ಯಾವ್ದು ಕಚ್ಚಲ್ವೋ, ಆದರೂ ಗಂಡು ಹುಡುಗ ಅಲ್ವಾ, ಧೈರ್ಯವಾಗಿ ಓಡಾಡಬೇಕು. ಇದು ಇವತ್ತಿನ ಮುಂದಿನ ಯಾವುದೇ ರೀತಿಯ ಅಪ್ಡೇಟ್ಗಾಗಿ ಲಾಗ್ಗಳಿಗಾಗಿ ನನ್ನನ್ನೇ ಸಂಪರ್ಕಿಸಿ. ಧನ್ಯವಾದಗಳು. ಶುಭರಾತ್ರಿ. ನೋಡಿ, ಪಾರ್ಕಿಂಗ್ ಇರೋದು ಇಲ್ಲಿ. ಈಗಾಗಲೇ ಸ್ವಲ್ಪ ದೂರ ಕ್ರಮಿಸಿಬಿಟ್ಟಿದ್ದೀನಿ. ಇನ್ನೆಷ್ಟು ದೂರ ಹೋಗ್ತೀನಿ ನೋಡಿ. ಪಾರ್ಕಿಂಗ್ ಇದೆ. ಗಂಡಿನ ಕಡೆಯವರು, ಹೆಣ್ಣಿನ ಕಡೆಯವರು ಕಾರಲ್ಲಿ ಬಂದು ನಿಲ್ಲಿಸ್ಕೊಳ್ಳೋ ಅಷ್ಟು ಮಾತ್ರ ಇದೆ. ಈ ಬೆಂಗಳೂರು ಟ್ರಾಫಿಕಲ್ಲಿ 42 ಕಿಲೋಮೀಟ್ರ್ 3 ಅವರ್ ಡ್ರೈವ್ ಮಾಡಿ ಇಷ್ಟು ಕಷ್ಟಪಟ್ಟು ಈ ಮದುವೆಗೆ ಬಂದರೆ ಇಷ್ಟು ದೂರದಲ್ಲಿ ಪಾರ್ಕಿಂಗ್ ನಮ್ಗೆ ಬೇಕು. ಅದು ಪಾರ್ಕಿಂಗು ಅಲ್ಲ, ಅದು ಯಾವುದೋ ಪಕ್ಕದ ಏರಿಯಾದಲ್ಲಿ ನಾನೇ ಒಂದು ಜಾಗ ನೋಡಿ ನಿಲ್ಲಿಸಿರೋ ಜಾಗ ಅದು. ಚೌಟ್ರಿ ನೋಡಿ ಇಲ್ಲಿದೆ. ಏನು ಕ್ರಯ ಸ್ವಂದಗಳಲ್ಲಿ ಚೌಟ್ರಿಗಳು ಕಟ್ಟಬೇಕು ನೀವು. ಸೊ ವಿಡಿಯೋ ಕೊನೆಯಲ್ಲಿ ಒಂದು ಯೂನಿವರ್ಸಲ್ ಟ್ರೂತ್ ಹೇಳಲೇಬೇಕು. ಎಲ್ಲ ಹೆಣ್ಮಕ್ಳು ಹೇಳ್ತಾರೆ, ನೀವೇನಕ್ಕೆ ಯಾವಾಗಲೂ ಫ್ರೆಂಡ್ ಜೊತೆನೇ ಹೋಗ್ತೀರಾ, ಹೆಂಡ್ತಿಗೂ ಸ್ವಲ್ಪ ಟೈಮ್ ಕೊಡಿ, ಅದು ಕೊಡಿ ಇದು ಕೊಡಿ ಅಂತ. ಆಲ್ ಮೇಡಮ್ಸ್ ಪ್ಲೀಸ್ ಲಿಸನ್. ಫ್ರೆಂಡ್ಸು ಕಾರ್ ಓಡಿಸ್ತಾ ಇದ್ರೆ ಪಕ್ಕದಲ್ಲಿ ಮಲಗಲ್ಲ ಮೇಡಮ್. ಅಟ್ಲೀಸ್ಟ್ ಗಾಡಿ ನಾನು ಓಡಿಸ್ಲಾ ಮಗ ಅಂತಾದರೂ ಕೇಳ್ತಾರೆ, ಇಲ್ಲ ನಿದ್ದೆ ಬರ್ದಿರೋ ಮಾತಾಡ್ತಾರೆ.